ಪರಿಚಯ. ಹೊಸಗನ್ನಡ ಸಾಹಿತ್ಯವನ್ನು ತನ್ನ ಭಿನ್ನ ಭಿನ್ನ ಧೋರಣೆಗಳಿಗೆ ಅನುಗುಣವಾಗಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಪಂಥಗಳಾಗಿ ವರ್ಗೀಕರಿಸಲಾಗಿದೆ. ಕ್ರಮೇಣ ಸ್ತ್ರೀ ಸಂವೇದನೆ, ದಲಿತ ಸಂವೇದನೆ, ಮುಸ್ಲಿಂ ಸಂವೇದನೆಗಳನ್ನು ಅಭಿವ್ಯಕ್ತಿಸುವಲ್ಲಿ ಕೂಡ ಅದು ತೀವ್ರ ಆಸಕ್ತಿಯನ್ನು ತೋರಿಸಿದೆ. ಏಣಿ ಕವಿತೆಯಲ್ಲಿ ಸ್ತ್ರೀ ಸಂವೇದನೆ ಅಭಿವ್ಯಕ್ತಿಯಾಗಿದೆ. ಶ್ರಮಿಕರ ಮತ್ತು ಜನಸಾಮಾನ್ಯರ ಸಹಾಯ ಪಡೆದು ಪದವಿ, ಅಧಿಕಾರ, ಕೀರ್ತಿ, ಹಣ, ಗೌರವ, ಯಶಸ್ಸು ಪಡೆದು ವ್ಯಕ್ತಿ ಮೇಲೇರುತ್ತಾನೆ. ಹೀಗೆ ಮೇಲೇರಿದವನಿಗೆ ಅಹಂ ತುಂಬಿಕೊಳ್ಳುತ್ತದೆ. ತನ್ನ ಏಳಿಗೆಗೆ ಕಾರಣರಾದವರನ್ನು ಮರೆಯುತ್ತಾನೆ, ತಿರಸ್ಕರಿಸುತ್ತಾನೆ. ಹಣ, ಅಧಿಕಾರ, ಅಂತಸ್ತುಗಳು ಎಂದಿಗೂ ಶಾಶ್ವತವಲ್ಲ ಎಂಬುದನ್ನು ಅರಿತು ತನ್ನ ಏಳಿಗೆಗೆ ಕಾರಣರಾದವರನ್ನು ಗೌರವಿಸದಿದ್ದರೆ ತಮ್ಮ ವಿಪತ್ತಿಗೆ ತಾವೇ ಕಾರಣರಾಗುತ್ತಾರೆ ಎಂಬುದನ್ನು ಏಣಿ ಕವಿತೆ ಪ್ರತಿಪಾದಿಸುತ್ತದೆ. ಪ್ರಸ್ತುತ ಕವಿತೆಯಲ್ಲಿ ರೂಪಕವಾಗಿ ಬಳಸಿರುವ ಏಣಿ ಹಲವು ಆಯಾಮಗಳಲ್ಲಿ ನಮ್ಮ ಕಲ್ಪನೆಯನ್ನು ವಿಸ್ತರಿಸುತ್ತಾ ಹೋಗುತ್ತದೆ. Introduction. New Kannada literature has been classified into Renaissance, Progressive, Avant-garde, Dalit rebel sects according to its different tendencies. Gradually, it has also shown keen interest in expressing female sensibilities, Dalit sensibilities, and Muslim sensibilities. In the poem Any, female sensibilities are expressed. With the help of the working class and the common people, a person rises to the top by obtaining rank, power, fame, money, respect, and success. Thus, the one who rises is filled with ego. He forgets those who are responsible for his prosperity. He rejects them. The poem Any asserts that if one realizes that money, power, and status are never permanent and does not respect those who are responsible for his prosperity, he becomes the cause of his own disaster. The ladder used as a metaphor in the present poem continues to expand our imagination in many dimensions. ನಾನೊಂದು ಏಣಿ ಎಷ್ಟೊಂದು ಜನರನ್ನು ಎತ್ತಿ ಹಿಡಿದಿದ್ದೇನೆ. ನನ್ನ ಮೇಲೆ ಹತ್ತಿ ಹೋದ ಕೆಲವರು ನನಗೆ ಕೈ ಬೀಸಿದ್ದಾರೆ. ನಾನು ನೋಡುತ್ತೇನೆ ಹೇಗೆ ಇಳಿಯುತ್ತಾರೆಂದು. ನಾನು ಒಂದು ಏಣಿ, ಚೊಚ್ಚಲ ಹಾದಿ, ಸಹಾಯಕ ಸಾಧನ ಆಗಿದ್ದೇನೆ ಎಂಬ ಆತ್ಮಗೌರವದ ಮಾತು ಹೇಳಲಾಗುತ್ತಿದೆ. ನನ್ನ ಸಹಾಯದಿಂದ ಅನೇಕ ಜನರು ಮೇಲಕ್ಕೆ ಏರಿದ್ದಾರೆ, ತಮ್ಮ ಉದ್ದೇಶವನ್ನು ಸಾಧಿಸಿದ್ದಾರೆ. ಆದರೆ ಅವರಲ್ಲಿ ಕೆಲವರು ಮೇಲಕ್ಕೆ ಹತ್ತಿದ ಮೇಲೆ ನನಗೆ, ನನ್ನ ಸಹಾಯಕ್ಕೆ ಮರೆತು ಹೋಗಿದ್ದಾರೆ, ಗೌರವ ಕೊಡದೆ ಕೈ ಬೀಸಿ ಹೊರಟಿದ್ದಾರೆ. ನಾನು ಚುಪಾಯಾಗಿ ನೋಡುತ್ತೇನೆ ಅವರು ಹೇಗೆ ಮತ್ತೆ ಇಳಿಯುತ್ತಾರೆಂದು. ಇದು ಅಹಂಕಾರದ ಮಾತಲ್ಲ, ಬದಲಿಗೆ ಸತ್ಯ ಮತ್ತು ಅನುಭವದ ಆಧಾರದಲ್ಲಿ ವ್ಯಕ್ತವಾಗುವ ತೀಕ್ಷ್ಣ ವಿವೇಚನೆಯ ಮಾತು. It is said with self-respect that I am a ladder, the first step, the helping tool. Many people have climbed up with my help, achieved their goal. However, some of them, after climbing up, have forgotten me, my help, waved their hand without paying respect and left. I watch in silence how they will get down again. This is not a matter of arrogance, rather, it is a matter of sharp judgment expressed on the basis of truth and experience. ಮೇಲಂತಸ್ತು ಶಾಶ್ವತವಲ್ಲ, ಸುರಕ್ಷಿತವೂ ಅಲ್ಲ. ನಾನು ಬುನಾದಿಯನ್ನೇ ಕೆಡವುತ್ತೇನೆಂದರೆ ಏನು ಮಾಡುತ್ತಾರೆ ಈ ತ್ರಿಶಂಕುಗಳು? ಮೇಲಂತಸ್ತು ಶಾಶ್ವತವಲ್ಲದೆ ಸುರಕ್ಷಿತವೂ ಅಲ್ಲ ಎಂಬುದು ಕವಿಯ ಗಾಢ ಅರಿವು. ಯಾರಾದರೂ ಅಹಂಕಾರದಿಂದ ಮೇಲೆ ಹಾರಿದರೂ ಅವರು ಬಾಳುವ ನೆಲೆ ಬಲವಾಗಿರದೆ ಹೋದರೆ ಅವರು ಸದಾಕಾಲ ಅಲ್ಲಿರಲಾರರು. ನಾನು, ಅಂದರೆ ನೆಲ ಅಥವಾ ಬುನಾದಿ, ನನಗೆ ತಿರಸ್ಕಾರವೊಡ್ಡಿದ ಇವರಿಗಾಗಿ ನಿಂತೇ ಇದ್ದು ಬಿಡಬೇಕೆಂದು ಯಾಕೆ? ನಾನು ನನ್ನ ಬುನಾದಿಯನ್ನೇ ಕೆಡವಿದರೆ, ಅಂದರೆ ನಾನು ನನ್ನ ಬೆಂಬಲವನ್ನು ವಾಪಸ್ ಪಡೆದರೆ, ಈ ತ್ರಿಶಂಕುಗಳಂತಿರುವ ಮಧ್ಯದಲ್ಲಿ ತಿರುವಿನಲ್ಲಿರುವ ನಿಷ್ಪ್ರಯೋಜಕ ಸ್ಥಿತಿಗೆ ಸಿಕ್ಕಿರುವ ಈ ಜನರು ಏನು ಮಾಡಬಲ್ಲರು? ಈ ಪದ್ಯದ ಮೂಲಕ ಕವಿ ತಾತ್ಕಾಲಿಕ ಹಾರಾಟದ ಅಹಂಕಾರವನ್ನು, ಶಾಶ್ವತ ನೆಲದ ಮಹತ್ವವನ್ನು ಮತ್ತು ಮೌಲ್ಯಬದ್ಧ ಜೀವನದ ಅಗತ್ಯತೆಯನ್ನು ತೀವ್ರವಾಗಿ ವ್ಯಕ್ತಪಡಿಸುತ್ತಾರೆ. The poet is deeply aware that the upper floor is neither permanent nor safe. Even if someone jumps up with arrogance, if the base on which they live is not strong, they cannot stay there forever. Why should I, the ground or foundation, continue to stand for these people who have despised me? If I destroy my foundation, that is, if I withdraw my support, what can these people, who are like tridents, who are at a crossroads, who are in a useless state do? Through this verse, the poet strongly expresses the vanity of temporary flight, the importance of eternal ground and the need for a life of value. ಒಂದೊಂದು ಹೆಜ್ಜೆಯ ಭಾರ ಹೊರುವಾಗ ನಾ ಪಟ್ಟಪಾಡು ನನಗೆ ಗೊತ್ತು.
ಲೀಲಾಜಾಲವಾಗಿ ಮೇಲೇರಿದ ಇವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ. ಆನೆ ಭಾರ ಹೊತ್ತ ಗಟ್ಟಿನೆಲದಲ್ಲಿ ಕಾಲೂರಿ ನಿಂತ ನನಗೆ ಬೀಳುವ ಭಯವಿಲ್ಲ. ನಾನು ಒಂದೊಂದು ಹೆಜ್ಜೆಯ ಭಾರವನ್ನು ಹೊರುತ್ತಾ ಮೇಲೇಳುವವರೆಗೆ ಅನುಭವಿಸಿದ ಕಷ್ಟ, ನೋವು, ತ್ಯಾಗಗಳು ನನಗೆ ಮಾತ್ರ ತಿಳಿದಿವೆ. ಆದರೆ ನನ್ನ ಸಹಾಯದಿಂದ ಸುಲಭವಾಗಿ ಮೇಲೇರಿದ ಇವರಿಗೆ ನಾನು ತಾಳಿದ ಸಂಕಷ್ಟಗಳ ಬಗ್ಗೆ ಯಾವುದೇ ಕಾಳಜಿಯಿಲ್ಲ. ಅವರು ಲೀಲಾಜಾಲವಾಗಿ ಬೇರೆಯವರ ಬೆಂಬಲದಿಂದ ಏನು ತ್ಯಾಗವೂ ಮಾಡದೆ ಎತ್ತರಕ್ಕೆ ಹಾರಿದ್ದಾರೆ. ಆದರೆ ನಾನು ಆನೆ ಭಾರವನ್ನು ಹೊರುವಷ್ಟು ಗಟ್ಟಿಯಾದ ನೆಲದಂತೆ ಸ್ಥಿರನಾಗಿದ್ದೇನೆ. ನನ್ನ ತತ್ವಗಳೆಂಬ ಗಟ್ಟಿತನದಿಂದ ನಾನು ಬಾಳುತ್ತಿದ್ದೇನೆ. ಹಾಗಾಗಿ ನನ್ನ ಮೇಲೆ ನಿಂತವರು ನನ್ನನ್ನು ಮರೆತರೂ ಅಥವಾ ತಿರಸ್ಕರಿಸಿದರೂ ನನಗೆ ಬೀಳುವ ಅಥವಾ ಕುಸಿಯುವ ಭಯವಿಲ್ಲ. ಈ ಪದ್ಯ ಕವಿಯ ಆತ್ಮವಿಶ್ವಾಸ, ಶ್ರಮಪೂರ್ವಕ ಬೆಳವಣಿಗೆ ಮತ್ತು ತತ್ವದ ಮೇಲೆ ನಿಲ್ಲುವ ಸ್ಥಿತಿಗತಿಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ. Only I know the hardships, pains and sacrifices I have endured while carrying each step until I have risen. But those who have climbed up easily with my help have no concern for the hardships I have endured. They have soared high, unscathed, with the support of others. But I am as firm as the ground that can bear the weight of an elephant. I live with the strength of my principles. Therefore, even if those who stand on me forget or reject me, I have no fear of falling or collapsing. This verse clearly reflects the poet's self-confidence, hard work and the state of standing on principles. ಕಾಲೂರುವ ನೆಲವನ್ನೇ ತಿರಸ್ಕರಿಸಿದ ಇವರು ಆಕಾಶದಲ್ಲಿ ಎಷ್ಟು ಹೊತ್ತು ಹಾರಾಡುತ್ತಾರೆ? ಮತ್ತೆ ನನ್ನ ಆಸರೆ ಬೇಕೇ ಬೇಕು. ಆಗ ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ? ಮೇಲೇರಿದ್ದೇನೆಂಬ ಹಮ್ಮು ಕರಗಿ ಈ ಶಿಖಂಡಿಗಳು. ಭೂಮಿ ಶಾಶ್ವತವೆಂಬ ಅರಿವು ಮೂಡುವವರೆಗೆ ನಾನವರಿಗೆ ನಿಲುಕುವುದಿಲ್ಲ. ಕಾಲೂರುವ ನೆಲವನ್ನೇ ತಿರಸ್ಕರಿಸಿದವರು ಆಕಾಶದಲ್ಲಿ ಎಷ್ಟು ಕಾಲ ಹಾರಾಡಬಲ್ಲರು ಎಂಬುದು ಕವಿಯ ತೀಕ್ಷ್ಣ ಪ್ರಶ್ನೆಯಾಗಿದೆ. ಅಹಂಕಾರದಿಂದ ನೆಲದ ಮಹತ್ವವನ್ನು ನುಣಿಸುವ ಈ ಶಿಖಂಡಿಗಳು ಶಾಶ್ವತವಾದ ಆಧಾರವಿಲ್ಲದೆ ಬಹುಕಾಲ ತಂಗಲಾರರು. ಅವರು ಮತ್ತೆ ನನ್ನನ್ನೇ ಆಧಾರವನ್ನೇ ಆಶ್ರಯಿಸಬೇಕಾದ ಸಂದರ್ಭ ಬಂದಾಗ ನಾನು ಅವರನ್ನು ತಿರಸ್ಕರಿಸಿದರೆ ಅವರು ಏನು ಮಾಡುತ್ತಾರೆ? ತಾವು ಮೇಲೇರಿದ್ದೇವೆ ಎಂಬ ಹಮ್ಮಿನಲ್ಲಿ ಮಿಂಚುವ ಈ ಜನರಿಗೆ ಭೂಮಿ ಅಂದರೆ ಶಾಶ್ವತತೆಯ ಮಹತ್ವ ಅರಿವಾಗುವ ತನಕ ನಾನು ಅವರಿಗೆ ಲಭ್ಯವಲ್ಲ. ಈ ಪದ್ಯ ಕವಿಯ ಆತ್ಮವಿಶ್ವಾಸವನ್ನು ತ್ಯಜಿಸಿದವರ ಮೇಲಿನ ವಿರಕ್ತಿಯನ್ನು ಹಾಗೂ ಮೌಲ್ಯಗಳ ಶಾಶ್ವತತೆಯ ಕುರಿತು ಎಚ್ಚರಿಕೆಯನ್ನು ಒತ್ತಿ ಹೇಳುತ್ತದೆ. The poet's acute question is how long can those who have rejected the ground they stand on fly in the sky? These shards, who arrogantly flaunt the importance of the ground, cannot stay long without a permanent base. What will they do if I reject them when they have to rely on me, the support, again? I am not available to these people who are shining with the pride of being above, until they realize the importance of the earth, that is, eternity. This verse emphasizes the poet's self-confidence, his disdain for those who have abandoned him, and his warning about the eternity of values. ನಮ್ರತೆಗೆ ನಾ ಕರಗುತ್ತೇನೆ. ಬೆಳೆಯಬಲ್ಲವರನ್ನು ಮಾತ್ರ ಎತ್ತಿ ಹಿಡಿಯುತ್ತೇನೆ. ನಾನೊಂದು ಏಣಿ. ನಾನು ನಮ್ರತೆಯ ಮುಂದಿಲ್ಲಿ ಕರಗುವನು, ಅಹಂಕಾರದ ಮುಂದೆ ಅಲ್ಲ. ನನಗೇನು ಪ್ರತಿಫಲ ಸಿಕ್ಕದೆ ಹೋದರೂ ಯಾರು ನಿಜವಾಗಿ ಬೆಳೆಯಬಲ್ಲರೋ ಅವರನ್ನೇ ನಾನು ಮೇಲಕ್ಕೆ ಎತ್ತಿ ಹಿಡಿಯುತ್ತೇನೆ. ಏಕೆಂದರೆ ನಾನು ಏಣಿ, ನನ್ನ ಧರ್ಮವೇ ಬೆಂಬಲ ನೀಡುವುದು, ಬೆಳವಣಿಗೆಗೆ ನೆರವಾಗುವುದು. ಆದರೆ ಈ ಸಹಾಯ ನನ್ನ ಮಾನವನ್ನು ತಿಳಿದವರಿಗಷ್ಟೇ ಸಿಗುತ್ತದೆ. ಈ ಪದ್ಯದ ಮೂಲಕ ಕವಿ ತಮ್ಮ ಸ್ವಭಾವ, ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ಶ್ರದ್ಧೆಯ ಗಂಭೀರತೆಯನ್ನು ಮನವರಿಸುತ್ತಾರೆ. ಅಂದರೆ ನಾನೊಂದು ಎತ್ತುವ ಸಾಧನವಾದರೂ ಯಾರು ನಿಜವಾಗಿ ಬೆಳೆಯಬಲ್ಲರೋ ಅವರಿಗೆ ಮಾತ್ರ ಸಾಥಿ ನೀಡುವೆ, ಅಹಂಕಾರಿಗಳಿಗೆ ಅಲ್ಲ. I melt in humility, not in ego. No matter what reward I get, I lift up those who can truly grow. Because I am a ladder, my religion is to support, to help growth. But this help is only available to those who know my worth. Through this verse, the poet convinces us of the seriousness of his nature, cultural values, and devotion. That is, even if I am a lifting device, I will only give companionship to those who can truly grow, not to the arrogant. ಸಾರಾಂಶ: ಏಣಿಯೇ ಎಂಬ ಕವಿತೆಯು ಕೇವಲ ಸಹಾಯಕವಾದದ್ದೆಂದು ಕಾಣಿಸಿಕೊಂಡರೂ ಇದರೊಳಗಿನ ಅರ್ಥಗಳು ಸಮಾಜದ ಮೇಲ್ದರ್ಜೆಗೆ ಹಾರುವವರ ಮನೋಭಾವನೆಗಳನ್ನು ಚೆನ್ನಾಗಿ ಬಿಂಬಿಸುತ್ತವೆ. ಈ ಕವಿತೆಯಲ್ಲಿ ಏಣಿ ಎಂಬುದು ಕೇವಲ ವಸ್ತು ಅಲ್ಲ, ಅದು ರೂಪಕವಾಗಿದೆ. ಶ್ರಮ, ತ್ಯಾಗ, ನೆಲ, ಬುನಾದಿ, ಬೆಂಬಲ ಮತ್ತು ಸಹಾಯದ ಪ್ರತಿರೂಪವಾಗಿದೆ.
ಏಣಿ ತನ್ನ ನೆರವಿನಿಂದ ಅನೇಕರನ್ನು ಮೇಲಕ್ಕೆ ಎತ್ತಿದ ಅನುಭವ ಹೊಂದಿದ್ದು, ಕೆಲವರು ಮೇಲೇರಿದ ಬಳಿಕ ತಾವು ಬಳಸಿದ ಏಣಿಯನ್ನು ಮರೆತು ಬಿಡುವ ದುಃಖದ ಸತ್ಯವನ್ನು ಕವಿ ಬಿಚ್ಚಿಡುತ್ತಾರೆ. ಮೇಲಂತಸ್ತು ಶಾಶ್ವತವಲ್ಲ, ಸುರಕ್ಷಿತವೂ ಅಲ್ಲ. ಏಣಿಯಂತಹ ನೆಲ ಅಥವಾ ಬುನಾದಿಯನ್ನು ತಿರಸ್ಕರಿಸಿದವರು ತಮ್ಮ ಆಧಾರದಿಲ್ಲದ ಸ್ಥಿತಿಯಲ್ಲೇ ತ್ರಿಶಂಕುಗಳಾಗಿ ಮಧ್ಯದಲ್ಲಿ ತೊಡೆಯುತ್ತಾರೆ ಎಂಬ ಸಂದೇಶ ಈ ಕವಿತೆಯ ಹೃದಯ. ಒಂದೊಂದು ಹೆಜ್ಜೆಯ ಭಾರವನ್ನು ಹೊತ್ತ ಏಣಿಗೆ ತನ್ನ ಶ್ರಮವಿಲ್ಲದೆ ಸುಲಭವಾಗಿ ಮೇಲೇರಿದವರಿಂದ ಗೌರವ ಸಿಗದೆ ಹೋಗುವುದು ವಿಷಾದದ ಸಂಗತಿ. ಆದರೆ ಅದು ಗಟ್ಟಿಯಾದ ನೆಲದಂತಿದ್ದು, ಆನೆ ಭಾರವನ್ನು ತಾಳಬಲ್ಲ ಶಕ್ತಿಯಿದೆ, ಬೀಳುವ ಭಯವಿಲ್ಲ. ತಾತ್ಕಾಲಿಕ ಹೊಗಳಿಕೆಯ ಹಿಂದೆ ನಿಂತಿದ್ದ ಬೆಂಬಲವನ್ನೇ ಮರೆತು ಹೋಗಿದವರು ಮುಂದೆ ಮತ್ತೆ ಆ ನೆಲವನ್ನೇ ಬೇಕಾಗಿಸಿಕೊಂಡಾಗ ಅದು ಲಭಿಸದಿರಬಹುದು. ಅಹಂಕಾರದಿಂದ ತುಂಬಿದ ಶಿಖಂಡಿಗಳಿಗೆ ಭೂಮಿ ಶಾಶ್ವತವೆಂಬ ಅರಿವು ಬಂದಾಗ ಮಾತ್ರ ಸಹಾಯ ಲಭಿಸುತ್ತದೆ. ಏಣಿ ತನ್ನ ಧರ್ಮವನ್ನು ಮರೆಯದು, ಆದರೆ ಅದು ಎಲ್ಲರಿಗೂ ಸಹಾಯ ಮಾಡುವುದಿಲ್ಲ. ಕೇವಲ ನಮ್ರತೆ ಹೊಂದಿದ, ಬೆಳೆಯಬಲ್ಲವರಿಗೂ ಮಾತ್ರ ನೆರವಾಗುತ್ತದೆ. ಹೀಗೆ ಏಣಿ ಕವಿತೆ ಸ್ವಾರ್ಥಪರ ವರ್ತನೆಗಳ ವಿರುದ್ಧ ತೀವ್ರ ಚಿಂತನೆಯೊಂದಿಗೆ ಸ್ಪಷ್ಟ ಸಂದೇಶವೊಂದನ್ನು ಒದಗಿಸುತ್ತದೆ. ಅಂದರೆ ಯಾವ ಮೇಲೇರಿಕೆಗೂ ಬುನಾದಿಯ ಗೌರವವೇ ಮೌಲ್ಯವಾಗಿದ್ದು, ಅದನ್ನು ತಿರಸ್ಕರಿಸಿದವರ ಎತ್ತರ ಶಾಶ್ವತವಲ್ಲ. Summary: although the poem, Ladder, appears to be merely a helpful one, the meanings within it well reflect the attitudes of those who climbed to the top of society. In this poem, ladder is not just a thing, it is a metaphor, a symbol of effort, sacrifice, ground, foundation, support, and help. The poet also reveals the sad truth that a ladder has lifted many people up with its help, and some forget the ladder they used after climbing up. The heart of this poem is the message that a loft is neither permanent nor safe. Those who reject the ground or foundation like a ladder end up in the middle as Trishanku in their baseless state. It is a pity that a ladder that carries the weight of each step does not get respect from those who easily climb up without any effort. But it is like a solid ground, it has the strength to bear the weight of an elephant, there is no fear of falling. Those who forget the support that stood behind the temporary praise, when they need that land again in the future, may not get it. Help will come to those who are full of ego only when they realize that the land is eternal. The ladder does not forget its religion, but it does not help everyone, only those who are humble and can grow. Thus, the poem, Any, provides a clear message with a strong thought against selfish attitudes that the value of any rise is the respect of the foundation, and the height of those who reject it is not eternal. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.